ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ವಿಷಯ, ಈ ಸೃಷ್ಟಿಯನ್ನು ಸೃಷ್ಟಿಸಿದವರನ್ನು ಈ ಸೃಷ್ಟಿಯನ್ನು ಸೃಷ್ಟಿಸಿದವರನ್ನು ಸೃಷ್ಟಿಸಿದ್ದು ಯಾರು? Who is the creator of the creator? ಸೃಷ್ಟಿಕರ್ತರ ಸೃಷ್ಟಿಸಿದ್ದು ಯಾರು? ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದು, ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಈ ಫಿಲಾಸಫಿಕಲ್ ಪ್ರಸಂಗಗಳು ಬಂದಾಗ, ಆಧ್ಯಾತ್ಮಿಕ ಪ್ರಸಂಗಗಳು ಬಂದಾಗ, ಅಥವಾ ದೇವರ ವಿಚಾರಗಳು ಬಂದಾಗ, ಅಥವಾ ಧಾರ್ಮಿಕ ಸಂವಾದಗಳು ನಡೀತಿರೋ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಸಾಮಾನ್ಯ ಪ್ರಶ್ನೆ. ಒಬ್ಬರು ಹೇಳ್ತಾರೆ, ಇಲ್ಲಿ ಸೃಷ್ಟಿ ಇದೆ, ಮತ್ತು ಅದನ್ನು ಸೃಷ್ಟಿಸಿದವರು ಯಾರೊಬ್ಬರು ಬೇಕೇ ಬೇಕಲ್ಲ. ಈ ಸೃಷ್ಟಿ ಇದ್ದ ಮೇಲೆ ಅದನ್ನು ಸೃಷ್ಟಿಸಿದವರು ಯಾರು ಅಂತ ಯಾರೊಬ್ಬರು ಬೇಕಲ್ಲ ಅಂತ ಒಬ್ಬ ಹೇಳಿದರೆ ಇನ್ನೊಬ್ಬ ಹೇಳ್ತಾನೆ, ಆಯಿತು, ಆ ಸೃಷ್ಟಿಕರ್ತರ ಸೃಷ್ಟಿಸಿದ್ದು ಯಾರು? ಉತ್ತರ ಇಲ್ಲ ಅದಕ್ಕೆ. ಇದು ಸಾಮಾನ್ಯ ನಾವು ನೋಡ್ತಿರೋದು. ಎಲ್ಲ ಕಡೆ ಸಿನಿಮಾದಲ್ಲಿ ನೋಡಿದ್ವಿ, ಅಥವಾ ಬೇರೆ ಬೇರೆ ಪತ್ರಿಕೆಗಳು ನೋಡಿದ್ವಿ, ಅಥವಾ ಕೆಲಸಗಳಲ್ಲಿ ಅವರವ್ರ ಮಾತಾಡೋದು ನೋಡಿದ್ವಿ ನಾವು. ಅಲ್ಲಿಗೆ ಸರಿಯಾದ ರೀತಿಯ ಉತ್ತರಗಳಿಲ್ಲ. ಪರೋಕ್ಷ ಉತ್ತರಗಳು ಬಿಟ್ಟರೆ, ಅದು ಇದು ಹಾಗೆ ಹೀಗೆ ಅನ್ನೋದು ಬಿಟ್ಟರೆ, ನೇರವಾದ ಪ್ರಶ್ನೆ ನೇರವಾದ ಉತ್ತರ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ಅದ ಗೊತ್ತಿದ್ದು ತಿಳ್ಕೊಂಡು. ಈಗ ನಾವು ಈ ಅನಂತ ವಿಶ್ವದಲ್ಲಿ ಕೋಟಿ ಕೋಟಿ ಗ್ರಹಗಳು, ಉಪಗ್ರಹಗಳು, ಹಲವು ರೀತಿಯ ಶಕ್ತಿಗಳು, ಬ್ಲ್ಯಾಕ್ ಹೋಲ್ಗಳು, ಈ ಥರ ಸಾಕಷ್ಟು ಆಕಾಶ ಕಾಯಗಳನ್ನು ನಾವು ನೋಡ್ತಾ ಇದ್ದೀವಿ. ಆಕಾಶ ಕಾಯಗಳ, ದಟ್ ಈಸ್ ಸೆಲೆಸ್ಟಿಯಲ್ ಬಾಡೀಸ್ ಅಂತ ಹೇಳ್ತೀವಿ, ನಾವು ನೋಡ್ತಾ ಇದ್ದೀವಿ. ನಮಗೆ ಇದು ಎಲ್ಲಿಂದ ಬಂತು ಅಂದರೆ, ನಮಗೆ ಒಂದು ಥಿಯರಿ, ಆ ಬಿಗ್ ಬ್ಯಾಂಗಿಂದ, ಅಂದರೆ ಮಹಾಸ್ಫೋಟ, ಅಂದರೆ ಹಲವು ಕೋಟಿ ಕೋಟಿ ವರ್ಷಗಳ ಹಿಂದೆ ಒಂದು ಪದಾರ್ಥ ಇತ್ತು, ಅದು ಮಹಾಸ್ಫೋಟವಾಯಿತು. ಸ್ಫೋಟವಾದಾಗ ಚದುರಿ ಹೋಗಿ ಈ ಗ್ರಹಗಳು, ಉಪಗ್ರಹಗಳು, ಸೂರ್ಯಗಳು, ಅದು ಇದೆಲ್ಲ ಉಂಟಾದವು ಅಂತ ಒಂದು ಥಿಯರಿ ಇಲ್ಲಿ. ಅದಕ್ಕೆ ನಮಗೇನು ಅಬ್ಜೆಕ್ಷನ್ಸ್ ಬೇಡ. ಇಲ್ಲಿ ನಮ್ಮೊಂದು ಪಾಯಿಂಟ್ ಏನಂದರೆ, ಮಹಾಸ್ಫೋಟ ಅಂದರೆ ಬಿಗ್ ಬ್ಯಾಂಗ್. ಆ ಮಹಾಸ್ಫೋಟ ಸಂಭವಿಸಲು ಕಾರಣ ಆಗಿರ್ತಕ್ಕಂಥ ಒಂದು ಪದಾರ್ಥ, ಯಾವುದೋ ಒಂದು ಪದಾರ್ಥ, ತುಂಬ ಕಂಡೆನ್ಸ್ಡ್ ಫಾರ್ಮಲ್ಲಿ, ತುಂಬ ಸಾಂದ್ರೀಕೃತ ರೂಪದಲ್ಲಿ ಇರ್ತಕ್ಕಂಥ ಒಂದು ಪದಾರ್ಥ, ಅದು ಸ್ಫೋಟವಾಗಿದೆ. ಇಲ್ಲಿ ಆ ಪದಾರ್ಥ ಹೇಗೆ ಬಂತು ಒಂದು ಪ್ರಶ್ನೆ. ಆ ಪದಾರ್ಥ ಎರಡು ಕಾರಣಗಳು ನಾವು ಯೋಚಿಸಿದರೆ, ಆ ಪದಾರ್ಥ ತನ್ನಷ್ಟು ತಾನೇ ಆಳೆ ಇತ್ತು, ಅದು ಸ್ಫೋಟವಾಗಿದೆ ಅಂತ ಒಂದು ಯೋಚನೆ, ಒಂದು ಕಾರಣ. ಅಥವಾ ಯಾರೋ ಬಂದು ಅಲ್ಲಿ ಅದನ್ನು ಸೃಷ್ಟಿ ಮಾಡಿದ್ರು ಅಂತ ಒಂದು ಕಾರಣ. ಇಟ್ಕೊಳ್ಳೋಣ ಸುಮ್ಮನೆ, ಎರಡೂ ನಮ್ಗೆ ಗೊತ್ತಿಲ್ಲ ಸರಿಯಾಗಿ, ಗೊತ್ತಿಲ್ಲ, ಸುಮ್ಮನೆ ಇಟ್ಕೊಳ್ಳೋಣ. ಒಂದು ವೇಳೆ ಅದಾಗದೆ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳೋಣ. ಈಗ ಯಾರೋ ಒಂದು ಸೃಷ್ಟಿಸಿದ್ದಾರೆ ಎಂಬುದನ್ನು ಸ್ವಲ್ಪ ನಂಬಲಿಕ್ಕೆ ಕಷ್ಟ ಆಗ್ತದೆ. ಅದು ಸರಿಯಾದ ಅದಕ್ಕೆ ಏನು ತಾರ್ಕಿಕ ಅಂತ್ಯ ಕಾಣೋದು ಸ್ವಲ್ಪ ಕಷ್ಟ ಆಗ್ತದೆ. ಆಯ್ತು, ಅದಾಗದೆ ಇತ್ತು ಅಂತ ಇಟ್ಕೊಳ್ಳೋಣ ಸುಮ್ಮನೆ. ಅದಾಗದೆ ಹೇಗಿತ್ತು ನಮ್ಗೆ ಗೊತ್ತಿಲ್ಲ. ಅದಾಗದೆ ಇತ್ತು, ಅದು ಸ್ಫೋಟವಾಯಿತು ಅಂತ ಹೇಳ್ತೀವಿ ಹೊರತು, ಅದಾಗದೆ ಹೇಗಿತ್ತು, ಬಿಗ್ ಬ್ಯಾಂಗಿನ ಹಿಂದೆ ಏನಿತ್ತು, ಯಾವುದೇ ಪ್ರಶ್ನೆಗೆ ಉತ್ತರ ಇಲ್ಲ ಇಲ್ಲಿವರೆಗೂ. ಅಥವಾ ಸಾಕಷ್ಟಿದ್ದಾವೆ ಈ ವಿಷಯ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ, ಏನು ಉತ್ತರವಿಲ್ಲದ ಪ್ರಶ್ನೆಗಳು ಸಾಕಷ್ಟಿದ್ದಾವೆ. ಅವು ಬೇಡ ನಮಗೆ, ಇಷ್ಟು ಮಾತ್ರ ಸೀಮಿತವಾಗೋಣ. ಆ ಪದಾರ್ಥ ಅಲ್ಲಿಗೆ ಹೇಗೆ ಬಂದಿದ್ದು ನಮ್ಗೆ ಗೊತ್ತಿಲ್ಲ.
ಪದಾರ್ಥ ಇತ್ತು, ಅದು ಸ್ಫೋಟವಾಯಿತು, ಇಷ್ಟು ಗೊತ್ತಿದೆ. ಓಕೆ, ಪದಾರ್ಥ ಇತ್ತು, ಸ್ಫೋಟವಾಗಿದೆ, ಈಗ ಗ್ರಹಗಳೆಲ್ಲ ಉಂಟಾಗಿದೆ ಎಂಬುದನ್ನು ನಾವು ಒಪ್ಪಲೇಬೇಕಾಗಿರ್ತಕ್ಕಂಥ ಅಂಶ. ಇಲ್ಲಿ ಏನು ಒಪ್ಪಲಿಕ್ಕೆ ಆಗ್ತಾ ಇಲ್ಲ ಅಥವಾ ಏನು ಅರ್ಥ ಆಗ್ತಾ ಇಲ್ಲ, ಪದಾರ್ಥ ಎಲ್ಲಿಂದ ಬಂತು, ಹೇಗೆ ಬಂತು ಎಂಬುದು ನಮ್ಗೆ ಗೊತ್ತಿಲ್ಲ. ಹೇಗೆ ಪಕ್ಕಿಟ್ಕೊಳ್ಳಿ. ಈಗ ನಮ್ಮ ಈ ಕ್ರಿಯೇಟರ್ ಬಗ್ಗೆ ಬರೋಣ. ನಮಗೆ ಈ ಪ್ರಾಣಿಗಳಿವೆ ಇವೆ. ಆ ಪ್ರಾಣಿಗಳು ಹೇಗೆ ಬಂತು ಅಂದರೆ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಈ ಭೂಮಿ ಉಂಟಾದ ನಂತರ, ನೀರು ಉಂಟಾದ ನಂತರ ಈ ಭೂಮಿ ಮೇಲೆ ಬಿಲ್ಡಿಂಗ್ ಬ್ಲಾಕ್ಸ್ ಅಂದರೆ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಇವನ್ನ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದಿ ಸೆಲ್ ಅಂತ ಹೇಳ್ತೀವಿ. ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಕಣಗಳು, ಅವುಗಳು ಸೂಕ್ತವಾದ ವಾತಾವರಣದಲ್ಲಿ ಅದಕ್ಕೆ ಒಂದು ಜೈವಿಕಾಂಶ ಸೇರಿಕೊಂಡು ಅಲ್ಲಿ ಒಂದು ಪ್ರಾಣಿ ಉದ್ಭವ ಆಯಿತು. ಫಾರ್ ಎಕ್ಸಾಂಪಲ್ ಆ ವೈರಸ್ ಅಂತ ಇಟ್ಕೊಳ್ಳೋಣ. ಅಲ್ಲಿಂದ ವಿಕಸನ ಹಾದಿಯಲ್ಲಿ ಎಲ್ಲ ಬಂದವು ಅಂತ ಒಂದು ಥಿಯರಿ. ಸದ್ಯಕ್ಕೆ ಅದನ್ನು ನಂಬಬೇಕು, ಬೇರೆ ನಂಬದೇ ಇರೋಕ್ಕೆ ಏನು ಸದ್ಯಕ್ಕಂತೂ ಯಾವುದಿಲ್ಲ, ನಮಗೆ ಪರ್ಯಾಯ ವ್ಯವಸ್ಥೆ ಇಲ್ಲ ನಂಬದೇ ಇರೋಕ್ಕೆ. ಆಯ್ತು, ನಂಬೋಣ. ಇಲ್ಲಿ ಈ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಆ ಒಂದು ಅಂಶ ಇತ್ತು, ಇದ್ದರೇನೇ ಪ್ರಾಣಿ ಬಂದಿತ್ತು, ಇಷ್ಟು ಗ್ಯಾರಂಟಿ. ಇಲ್ಲದೇ ಇದ್ದಿದ್ರೆ ಪ್ರಾಣಿ ಬರ್ತಿರಲಿಲ್ಲ. ಒಂದು ವೇಳೆ ಆ ಜೈವಿಕಾಂಶ, ಆ ಚೈತನ್ಯ ಅಥವಾ ಹೆಸರುಗಳೇನು ಇಟ್ಕೊಳ್ಳಿ, ಪರಮಾತ್ಮ, ಇನ್ನೇನು ಇಟ್ಕೊಳ್ಳಿ ಹೆಸರು, ಅದು ಇಲ್ಲದೇ ಇದ್ದಿದ್ದರೆ ಇಲ್ಲಿ ಪ್ರಾಣಿಗಳು ಬರ್ತಿರಲಿಲ್ಲ, ಪ್ರಾಣಿಗಳು ಈ ಭೂಮಿ ಇರ್ತಿರಲಿಲ್ಲ. ಸೊ ಅದಿದೆ, ಅದಿರೋದಂತೂ ಸತ್ಯ. ಇದ್ದಿದ್ದರಿಂದಲೇ ನಾವೆಲ್ಲ ಇವೆಲ್ಲ ಆಗಿ ಸೃಷ್ಟಿ ಆಗಿದೆ. ಓಕೆ, ಈಗ ನಾವು ಈ ಬಿಗ್ ಬ್ಯಾಂಗ್ ಬಗ್ಗೆ ಮಾತಾಡೋ ಒಂದು ಮಾತು ಹೇಳಿದ್ವಿ. ಪದಾರ್ಥ ಇತ್ತು, ಅದಕ್ಕಿಂತ ಹಿಂದೆ ಗೊತ್ತಿಲ್ಲ. ಆದರೆ ಪದಾರ್ಥ ಇತ್ತು, ಬಿಗ್ ಬ್ಯಾಂಗ್ ಆಯಿತು, ಸ್ಫೋಟಗೊಂಡಾಯಿತು, ಎಲ್ಲ ಅದು ಒಪ್ಕೊಂಡಿದ್ವಿ ನಾವು. ಈ ಸಂದರ್ಭದಲ್ಲಿ ಈ ಸೃಷ್ಟಿ ಇದೆ, ಅದನ್ನು ಸೃಷ್ಟಿಸಿದ್ದವರು ಯಾರು ಅಂತ ಪ್ರಶ್ನೆ ಕೇಳ್ತಿರಲ್ಲ. ಆಯಿತು, ಉತ್ತರ ಗೊತ್ತಿಲ್ಲ ಇಟ್ಕೊಳ್ಳೋಣ. ಈ ಸೃಷ್ಟಿಯನ್ನು ಸೃಷ್ಟಿಸಿದವರು ಯಾರು ಎಂಬುದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋಣ. ಅದು ಸೃಷ್ಟಿ ಇಲ್ವಾ? ಆಯ್ತು, ನಮ್ಗೆ ಗೊತ್ತಿಲ್ಲ. ಇಲ್ಲಿ ಆ ಕ್ರಿಯೇಟರ್ ಆಫ್ ದಿ ಕ್ರಿಯೇಷನ್, ಈ ಸೃಷ್ಟಿಯನ್ನು ಸೃಷ್ಟಿಸಿದ್ದವರು ಯಾರೆಂಬುದು ನಮ್ಗೆ ಗೊತ್ತಿಲ್ಲ, ಅದು ಇಟ್ಕೊಳ್ಳೋಣ ಹಂಗೆ. ಹಾಗಂದ್ರೆ ಇದು ಎಲ್ಲ ಸುಳ್ಳಾಗ್ತದ? ಸೃಷ್ಟಿಕರ್ತರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂದ್ಕೊಂಡೆ ಇರ್ತಕ್ಕ ಪ್ರಾಣಿಗಳು, ಅದರಲ್ಲಿರ್ತಕ್ಕಂಥ ಚೇತನ ಅಂಶ, ನಂತರ ಅದಕ್ಕೆ ಆಗಿರ್ತಕ್ಕಂಥ ಈ ಫಿಸಿಕಲ್ ಲಾಸ್ಗೆ ಸಂಬಂಧ ಇರತಕ್ಕಂಥ ಒಂದು ಆತ್ಮ, ಈಗ ಸುಳ್ಳೇನಲ್ವ? ಮತ್ತು ನೀವ್ಯಾಕೆ ಸೃಷ್ಟಿಕರ್ತ ಕ್ರಿಯೇಟರ್ ಯಾರು, ಅದರಿಂದ ಇದರ ಏನು ಸುಳ್ಳು, ಇವೆಲ್ಲ ಸತ್ಯ ಅಲ್ಲ ಅಂತ ನೀವ್ಯಾಕೆ ಹೇಳ್ಕೊಡ್ತೀರಾ? ಇಟ್ ಇಸ್ ನಾಟ್ ಸೆನ್ಸ್ ಅಲ್ವಾ? ನಾನು ವೈಜ್ಞಾನಿಕ ಮಾತಾಡ್ತಾ ಇರೋದು. ಐ ಆಮ್ ಸ್ಪೀಕಿಂಗ್ ಸೈಂಟಿಫಿಕಲಿ, ಐ ಆಮ್ ಕ್ವಶ್ಚನಿಂಗ್ ಸೈಂಟಿಫಿಕಲಿ. ಬಿಗ್ ಬ್ಯಾಂಗ್ ವಿಚಾರ ನಮಗೆ ಪದಾರ್ಥ ಬಗ್ಗೆ ಗೊತ್ತಿಲ್ಲ, ಪದಾರ್ಥ ಬಗ್ಗೆ ಗೊತ್ತಿಲ್ಲ ಅಂತ ಅದನ್ನು ನಾವು ಪಕ್ಕ ಇಟ್ಟು ಉಳಿದಿರೋ ನಂಬ್ತಾ ಇದ್ದೀವಿ. ಇಲ್ಲಿ ಸೃಷ್ಟಿಕರ್ತನ ಬಗ್ಗೆ ಪಕ್ಕಕ್ಕಿಟ್ಟು ಸೃಷ್ಟಿ ಬಗ್ಗೆ ಮಾತಾಡಿ, ಚೈತನ್ಯಾಂಶದ ಬಗ್ಗೆ ಮಾತಾಡಿ, ಅದರ ಏನು ಅಭೌತಿಕ ಅಂಶಗಳಂತ ಹೇಳ್ತಿದ್ರು. ಅಭೌತಿಕ ಅಂಶ ಇರ್ತಕ್ಕಂಥ ಮನಸ್ಸಿರ್ಬೋದು, ಏನು ಆತ್ಮ ಇರಬಹುದು, ಅಥವಾ ಸಪ್ತ ಚಕ್ರಗಳಿರ್ಬೋದು, ಕಾಂತಿವಲಯ ಇರ್ಬೋದು, ಇರೋ ಅಭೌತಿಕ ಅಂಶಗಳು. ಇವು ಇರೋ ಸತ್ಯ. ಇರೋ ಸತ್ಯವನ್ನು ನೀವು ಯಾಕೆ ಇಗ್ನೋರ್ ಮಾಡ್ತೀರಾ? ಅದು ಗೊತ್ತಿಲ್ಲ, ಕ್ರಿಯೇಟರ್ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳೋದು. ಬಟ್ ವಿಥೌಟ್ ಕ್ರಿಯೇಟರ್ ಅಂದರೆ ಸೃಷ್ಟಿಕರ್ತ ಇಲ್ಲದೆ, ಆ ಸೃಷ್ಟಿಕರ್ತ ನಾವು ಬೇರೆ ಬೇರೆ ಹೆಸರು ಕರಿತೀವಿ. ಮಹಾಚೇತನ ಅಂತ ನಾವು ನಮ್ಮ ಭಾಷೆಯಲ್ಲಿ ಪದೇ ಬಳಸ್ತಾ ಇದ್ವಿ. ಪ್ರಾಕ್ಟೀಸ್ ಇಸ್ ಸೈಕಿಕ್ ಪವರಲ್ಲಿ ನಾವು ಅದನ್ನು ಮಹಾಚೇತನ ಅಂತ ಕರಿತಾ ಇದ್ವಿ. ದಟ್ ಇಸ್ ಗ್ರೇಟ್ ಕಾನ್ಷಿಯಸ್ನೆಸ್ ನಾವು ಕರಿತಾ ಇದ್ವಿ ನಮ್ಮ ಈ ಚಾನಲ್ನಲ್ಲಿ ಅಥವಾ ಈ ವಿದ್ಯೆ ಮೂಲಕ. ಇಲ್ಲಿ ಬೇರೆ ಕರ್ಕಳಿ ನಮಗೆ ಅಡ್ಡಿ ಇಲ್ಲ. ಬಟ್ ಅದನ್ನು ಯಾಕೆ ನೀವು ನಿರಾಕರಣೆ ಮಾಡ್ತೀರಾ? ಆಯಿತು, ಸೃಷ್ಟಿಕರ್ತ ಬಗ್ಗೆ ಗೊತ್ತಿಲ್ಲ, ಅದು ಪಕ್ಕ ಇಟ್ಬೇಡಿ. ಸೃಷ್ಟಿಕರ್ತ ಇರೋದು ಸತ್ಯ, ಇರೋದು ಇವೆಲ್ಲ ಆಗಿದ್ದಾವೆ. ಅಲ್ಲಿಂದ ಈ ಥರ ವಿಕಸನ ಹಾದಿಯಲ್ಲಿ ಫಸ್ಟ್ ಭೂಮಿ ಮೇಲೆ ಈ ಪ್ರಾಣಿ ಉದ್ಭವ ಆಯಿತು, ವಿಕಸನ ಆಯಿತು. ವಿಕಸನ ಹಾದಿಯಲ್ಲಿ ನಾವೆಲ್ಲ ಸೃಷ್ಟಿಯಾಗಿದ್ದೀವಿ ಅಂತ ಯಾಕೆ ನೀವು ಅದನ್ನು ವೈಜ್ಞಾನಿಕವಾಗಿ ತಗೊಳ್ಳಲ್ಲ? ತಗೊಳ್ತೀವಿ, ಅದು ಪ್ರಶ್ನೆ ಬೇರೆ.
ನೀವು ಏನೋ ದೇವ್ರು ನಂಬ್ತೀವಿ, ಪ್ರಾಣಿಗಳು ನಂಬ್ತೀವಿ, ಆ ದೇವ್ರಿಗೆ ಏನೋ ಹೆಸರು ಕೊಟ್ಟಿದ್ವಿ, ಅದಕ್ಕೊಂದು ಸಿದ್ಧಾಂತಗಳು, ಅದಕ್ಕೊಂದು ಧರ್ಮಗಳು, ಅವು ಸರಿನೋ ಸರಿ ಅಲ್ವೋ ಅದು ಪ್ರಶ್ನೆ ಬೇರೆ, ಇವೆಲ್ಲ ಇದ್ದಾವೆ. ಇವತ್ತು ಸುಮಾರು 800 ಕೋಟಿ ಜನರಲ್ಲಿ 700 ಕೋಟಿನ ಹೆಚ್ಚು ಜನರು ದೇವ್ರು ನಂಬ್ತಾರೆ. ಅದು ಯಾವ ದೇವರು, ಕ್ರೈಸ್ತರು ಯಾವ ಥರ ನಂಬ್ತಾರೋ, ಮುಸ್ಲಿಮ್ಸ್ ಯಾವ ಥರ ನಂಬ್ತಾರೋ, ಹಿಂದೂಗಳು ಯಾವ ಥರ ನಂಬ್ತಾರೋ ಅದು ಬೇಡ, ನಂಬೋದು ಗ್ಯಾರಂಟಿ. ಇಲ್ಲಿ ನಂಬಿಕೆ ಬಗ್ಗೆ ಮಾತಾಡ್ತಾರೆ. ನಾವು ನಂಬಿಕೆ ಎಂಬುದು ಒಂದು ಸಾರಿ ಸುಳ್ಳು ಆಗೋದು ನಿಜ ಆಗೋದು, ನಂಬಿಕೆ ಬಗ್ಗೆ ಮಾತಾಡ್ತಾರೆ. ನನ್ನ ಬಗ್ಗೆ ಸೈನ್ಸ್ ಬಗ್ಗೆ ಮಾತಾಡ್ತೇವೆ. ಈ ಸೃಷ್ಟಿ ಇರೋದು ಸತ್ಯ ಆದಾಗ, ಸೃಷ್ಟಿಕರ್ತರ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲದಿರುವಾಗ ಅದರ ಬಗ್ಗೆನೇ ಪ್ರಶ್ನೆ ಮಾಡಿ ಇದೆಲ್ಲ ಸುಳ್ಳು ಅಂತ ಹೇಳುವಂಥ ಸಾಹಸ ಮಾಡ್ಕೋಬೇಡಿ ಅಂತಲೇ ಈ ವಿಡಿಯೋ ನಾನು ಹೇಳ್ತಿರೋದಕ್ಕೆ ಬಯಸ್ತವರ ಅಂಶ ಇದೆ. ಇಂತಹ ಮಹತ್ವಪೂರ್ಣ ವಿಚಾರ ತಿಳ್ಕೊಳ್ಳೋಕ್ಕೆ ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.